ಅಂತ ದೊಡ್ಡ ಮೇರು ನಾನು ಎಲ್ಲಿ ಇಷ್ಟವರೆಗೂ ಬಟ್ ಅವ್ರು ಹೇಳಿದ ಅದೇ ಇರಬೇಕು ಅನ್ಸ್ತೀನಿ ನೋಡಿ ನನಗೆ. ಯಾಕಂದ್ರೆ ಅವ್ರನ್ನ ಎಷ್ಟೋ ಸಲ ಸಂಪರ್ಕ ಮಾಡಿದೆ, ಅವ್ರು ನಂಗೆ ಸಿಗ್ತಾ, ಅವ್ರು ಎಲ್ಲೆಲ್ಲೋ ಹಿಮಾಲಯ ಹೊರಟೋಗೋರು. ಆಮೇಲೆ ಆ ಸ್ವಾಮಿಗಳು ಇದು ತಿರುವಣ್ಣಾಮಲೆಗೂ ಅವ್ರು ಮೌನದಲ್ಲಿರೋರು. ಫೋನ್ ಮಾಡಿದ್ರೆ ಅವ್ರು ತೆಗೆದುಕೊಳ್ತಾ ಇರಲಿಲ್ಲ. ನಂಗೆ ಯಾರು ಡೈರೆಕ್ಷನ್ಸ್ ಕೊಡೋರೇ ಇರಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಕಾಶಿಲಿ ಒಂದು ದೊಡ್ಡ ಮೇರುದೆ, ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿದ್ರು ಅವರು. ಇಷ್ಟೇ, ಆ ಒಂದು ಕ್ಲೂ ಇಟ್ಕೊಂಡು ನಾನು ಹುಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಅಲ್ಲಿ ದೊಡ್ಡದು ಪಂಚಲೋಹದು ತುಂಬ ಪಳಪಳ ಅಂತ ಇದೆ, ತುಂಬ ಚೆನ್ನಾಗಿ ಅದಕ್ಕೆಲ್ಲ ಹೂವೆಲ್ಲ ಇಟ್ಟು ಎಲ್ಲ ಮಾಡಿ. ಹುಡುಗನ ತುಂಬ ಲಕ್ಷಣವಾಗಿದ್ದ. ಮಂಗಳಾರತಿ ಮಾಡ್ತಾಯಿದ್ದೆ, ನಾನು ಮಂಗಳಾರತಿ ಎಲ್ಲ ನೋಡಿಕೊಂಡು ಅಷ್ಟೊತ್ತಿಗೆ ಇವನು ರಿಕ್ಷಾವನ್ನು ಕಾದಿದ್ದಾನಲ್ಲ ಅಂತ ನಾನು ಏನೋ ನಂಗೆ ತೋಚಿದ ದಕ್ಷಿಣ ಆಯಿತು. ಸರಿ, ಇಷ್ಟು ಮಟ್ಟಿಗೆ ದೇವಿ ದರ್ಶನ ಕೊಡಲ್ಲ, ಜೊತೆಗೆ ಇವರೊಬ್ಬರೇ ಇದ್ದಾರೆ, ಮೈ ಸರಿಯಾಗಿರಲಿಲ್ಲ, ಇವನು ಬಿಟ್ಟು ಹೋಗಿದ್ದೀನಿ ಅನ್ನೋ ಒಂದು ಬೇರೆ ಅದೊಂದು ನನಗೆ ಬ್ಯಾಕ್ಗ್ರೌಂಡಲ್ಲಿ. ಹೊರಡೋಣ ಅಂತ ವಾಪಸ್ ಬಂದರೆ ಒಬ್ಬ ವಯಸ್ಸಾದವ್ರು ಬಂದು, ಅಮ್ಮ ನೀವು ಹೀಗೆ ಹೊರಟೋಗ್ತೀರಾ, ಮಾಡಿ ಇಲ್ಲಿ ಹೋಗಿ ನೋಡಿ ಇಂದ. ಅಲ್ಲೊಂದು ಮಾಡಿ ಮೆಟ್ಲಿತ್ತು.